ಕಾಂಗ್ರೆಸ್ ಆಯ್ತು ಈಗ ಬಿಜೆಪಿಯಲ್ಲಿ ಡಿನ್ನರ್ ಮೀಟಿಂಗ್ ಶುರುವಾಗಿದೆ. ಹಾಲಿ ಮಾಜಿ ಶಾಸಕರ ವಿಶ್ವಾಸ ಗಳಿಸೋಕೆ ಬಿವೈ ವಿಜಯೇಂದ್ರ ಸಜ್ಜಾಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ನೋಡ್ತಾ ಇದ್ವಿ ನಾವು ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ ಪಾಲಿಟಿಕ್ಸು. ಈಗ ಬಿಜೆಪಿಯಲ್ಲಿ ಕೂಡ ಭರಾಟೆ ಜೋರಾಗಿ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಪರ್ವ ಶುರುವಾಗ್ಬಿಟ್ಟಿದೆ. ಈ ಡಿನ್ನರ್ ಪಾಲಿಟಿಕ್ಸ್ದು, ಔತಣಕೂಟದ್ದು. ವಿಜೇಂದ್ರ ಸಜ್ಜಾಗಿದ್ದಾರೆ. ನಾಳೆ ಮಾಜಿ ಶಾಸಕರು, ಸಂಸದರು, ಸಚಿವರು ಅವರಿಗೆ ಔತಣಕೂಟವನ್ನು ಏರ್ಪಾಡು ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ. ಭಿನ್ನರ ಬಣದಿಂದ ಅತೃಪ್ತರ ಮನವೊಲಿಕೆ ಪ್ರಯತ್ನ ಹಿನ್ನೆಲೆಯಲ್ಲಿ ಈ ನಡೆಗೆ ಬಂದಿದ್ದಾರೆ. ಹಿರಿಯ ಮಾಜಿ ಶಾಸಕರು, ಮಾಜಿ ಸಚಿವರ ಮನವೊಲಿಕೆ ಪ್ರಯತ್ನ ಇದು. ಅಂದರೆ ಎಲ್ಲರ ವಿಶ್ವಾಸ ಗಳಿಸೋಕೆ ವಿಜೇಂದ್ರ ಸಜ್ಜಾಗ್ತಾ ಇದ್ದಾರೆ. ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ವಿಶ್ವಾಸ ಗಳಿಸೋಕೆ ಕಸರತ್ತು ನಡೀತಾ ಇದೆ. ಮುಂಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ, ಪಕ್ಷ ಸಂಘಟನೆ ಕಾರ್ಯ ಇರುವಂಥ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಈಗ ಔತಣಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಶುಕ್ರವಾರ ಅಂದರೆ ನಾಳೆ. ಯಾಕೆ ನೋಡಿ, ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿಯಲ್ಲಿ 3 ದಿನಗಳ ಕಾಲ ಬೀಡು ಬಿಟ್ಟಿದೆ. ಸಾಕಷ್ಟು ಆರೋಪಗಳ ಸುರಿಮಳೆ, ದೂರುಗಳ ಸುರಿಮಳೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದೆ ವಿಜೇಂದ್ರ ವಿರುದ್ಧ. ಹಾಗಾಗಿನೇ ಸೈಲೆಂಟ್ ಆಗಿಬಿಟ್ರೆ ಮತ್ತೆ ವೀಕ್ ಆಗಿಬಿಡ್ತೀವಿ ಅನ್ನುವಂಥ ಕಾರಣ ಯತ್ನಾಳ್ ಟೀಮ್ ಮುಂದೆ. ಮತ್ತೀಗ ಯತ್ನಾಳ್ ಅವ್ರ ಟೀಮು ಒಂದು ರೀತಿ ಸಹಿ ಸಂಗ್ರಹ, ಆ ರೀತಿ ಅಭಿಯಾನವನ್ನು ಶುರು ಮಾಡ್ತಾ ಇದೆ. ಅಂದರೆ ವಿಜೇಂದ್ರ ಅವರ ಅಧ್ಯಕ್ಷತೆ, ಅವರ ಕಾರ್ಯವೈಖರಿ, ಇದು ಇಷ್ಟ ಆಗಿದೆ ಇಲ್ವ ನಾಯಕತ್ವ, ಅದರ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅದೆಲ್ಲವನ್ನು ಅರಿತು ವಿಜೇಂದ್ರ ಈಗ ಆಕ್ಟಿವ್ ಆಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಚಿವರದ್ದು, ಮಾಜಿ ಸಚಿವರದ್ದು ವಿಶ್ವಾಸ ಗಳಿಸೋಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಶಕ್ತಿ ಪ್ರದರ್ಶನ ಇದು ವಿಜೇಂದ್ರ ಅವರದ್ದು. ನನ್ನ ಜೊತೆಗೆ ಎಷ್ಟು ಜನ ಇದ್ದಾರೆ ನಾಯಕರು, ನನ್ನ ಬೆನ್ನಿಗೆ ಯಾರ್ಯಾರು ನಿಲ್ತಾರೆ ಅನ್ನೋದು ಒಂದು ಸ್ಪಷ್ಟ ಲೆಕ್ಕ ಸಿಕ್ಬಿಡುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಸಂದೇಶ ಕೊಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳು ಮತ್ತು ಸಂಘಟನೆಯ ಉದ್ದೇಶದಿಂದ ಅಂತ. ಆದರೆ ಅದ್ರ ಹಿಂದಿನ ಲೆಕ್ಕಾಚಾರ ಯತ್ನಾಳ್ ಟೀಮ್ಗೆ ಟಕ್ಕರ್ ಕೊಡೋದು, ಜೊತೆಗೆ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದು. ಈ ಹಿಂದೆ ಸಭೆಗಳನ್ನು ಮಾಡ್ತಾ ಇದ್ರು ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, BC ಪಾಟೀಲ್ ಎಲ್ಲ ಸೇರಿಕೊಂಡು ವಿಜೇಂದ್ರ ಬಣದವರು. ಆದರೆ ಈಗ ಫಸ್ಟ್ ಟೈಮ್ ಔತಣಕೂಟವನ್ನು ಏರ್ಪಾಡು ಮಾಡಲಾಗಿದೆ. ಅದು ಪ್ರತ್ಯೇಕವಾಗಿದ್ದು ಗೊತ್ತಿಲ್ಲ, ಮತ್ತೆ ಯತ್ನಾಳ್ ಟೀಮು ಅವ್ರದ್ದು ಒಂದು ಮತ್ತೆ ಭರ್ಜರಿಯಾಗಿ ಔತಣಕೂಟವನ್ನು ಏರ್ಪಾಡು ಮಾಡ್ಬೋದು. ಅವ್ರ ಪರವಾಗಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಗುರುತಿಸ್ಲಿಕ್ಕೆ. ಬೊಮ್ಮಾಯಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ತಟಸ್ಥರದ್ದು. ಅದಾದ ಮೇಲೆ ಈಗ ವಿಜೇಂದ್ರ ಅವ್ರದ್ದು ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಈ ನೆಪದಲ್ಲಿ ತಮ್ಮ ಪರವಾಗಿ ಯಾವೆಲ್ಲ ನಾಯಕರು ಗಟ್ಟಿಯಾಗಿ ನಿಲ್ತಾರೆ ಅನ್ನೋದಕ್ಕೆ, ಆ ತಲೆಗಳನ್ನು ಲೆಕ್ಕ ಹಾಕೋದಕ್ಕೆ ವಿಜೇಂದ್ರ ಈಗ ಮುಂದಾಗಿದ್ದಾರೆ. ಯಾಕಂದರೆ ಈಗ ಅಧ್ಯಕ್ಷರ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದಾಗಿ ಎಲ್ಲರನ್ನ ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನ ವಿಜೇಂದ್ರ ಕಡೆಯಿಂದ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ರಾಜ್ಯ ರಾಜಕಾರಣದಲ್ಲಿ ಈ ಔತಣಕೂಟದ ಒಂದು ಪರ್ವನೇ ಶುರುವಾಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ ಆಯಿತು, BJPಯಲ್ಲಿ ಶುರುವಾಗ್ತಾ ಇದೆ. ಅಂದರೆ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಮುಂದಾಗಿದ್ದಾರಾ ಅಂತ ಈ ನೆಪದಲ್ಲಿ? ಹೌದು ಪ್ರಭು, ಬಿಜೆಪಿಯಲ್ಲಿ ಈಗ ಅನಿವಾರ್ಯತೆ ನಡುವಲ್ಲಿ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಕೂಡ ಎದುರಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅದರ ಭಾಗವಾಗಿ ನಾಳೆ ತಮ್ಮ ಪಕ್ಷದ ಮಾಜಿ ಸಚಿವರಿಗೆ ಹಾಗೂ ಶಾಸಕರುಗಳಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷ ಹುದ್ದೆಯ ಚುನಾವಣೆಯ ದಿನಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನು ಕೂಡ ಅವರು ಮಾಡಬೇಕಾಗಿದೆ. ಈಗ ಶಾಸಕರ ಮತ್ತು ಪಕ್ಷದ ಪ್ರಮುಖರ ವಿಶ್ವಾಸವನ್ನು ಗಳಿಸಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಎದುರುಗಡೆ ಅವರಿಗೆ ಭಿನ್ನರ ತಂಡ ಕೂಡ ಸರಿಯಾದಂತಹ ಪ್ರತಿರೋಧವನ್ನು ಒಡ್ಡುತ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಅವರ ಪ್ರಯತ್ನಗಳಿಗೆ ಅಡ್ಡಿಯಾಗುವಂತ ಪ್ರಕ್ರಿಯೆಯನ್ನು ನಿರ್ಮಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸರಿಯಾದಂತ ತಿರುಗೇಟನ್ನು ಕೊಡಬೇಕು. ಹಾಗೆ ಪಕ್ಷದ ಇತರ ಶಾಸಕರಲ್ಲಿ ಹಾಲಿ ಮತ್ತು ಮಾಜಿಗಳ ನಡುವಲ್ಲೂ ಕೂಡ ಒಂದಷ್ಟು ಮಂದಿ ನನ್ನೊಂದಿಗಿದ್ದಾರೆ ಅನ್ನೋದನ್ನು ಅವರು ಅನಿವಾರ್ಯವಾಗಿ ತೋರಿಸಲೇಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ತಮ್ಮ ಬಣದ ಹಾಗೆ ತಮ್ಮ ವೈಯಕ್ತಿಕ ಶಕ್ತಿ ಪ್ರದರ್ಶನವನ್ನು ಅವರು ಮಾಡುವ ಹಿನ್ನೆಲೆಯಲ್ಲಿ ಈ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ ಅನ್ನೋದು ಒಂದು ಮಾತು. ಮತ್ತೊಂದು ಕಡೆ ಈ ಹಿಂದೆ ಭಿನ್ನರ ಬಳಗದವರು ತಮ್ಮ ವಕ್ಫ್ ಜಿಲ್ಲಾ ಪ್ರವಾಸದ ವೇಳೆ ಅತೃಪ್ತ ಬಿಜೆಪಿಯ ಹಿರಿಯ ಶಾಸಕರನ್ನ ಹಾಗೆ ಮಾಜಿ ಸಚಿವ ಸಂಸದರುಗಳನ್ನ ಭೇಟಿ ಮಾಡಿ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆಗ ಆ ಸಂದರ್ಭದಲ್ಲಿ ಅದು ಕೇವಲ ಅವರ ಬಲವರ್ಧನೆಗಷ್ಟೇ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದ್ರೆ ಬದಲಾದ ಸನ್ನಿವೇಶ ಮತ್ತು ಚುನಾವಣೆಯ ಪ್ರಕ್ರಿಯೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲೂ ಕೂಡ ಇವರ ಪ್ರಭಾವ
ಬಹುವಾಗಿ ಬೀರ್ತದೆ ಅನ್ನುವಂಥ ವಿಚಾರ ಯಾವಾಗ ಅರ್ಥ ಆಯ್ತು ಆ ತಕ್ಷಣಕ್ಕೆ ವಿಜೇಂದ್ರ ಅವರು ತಮ್ಮ ನಿಲುವನ್ನ ಬದಲಾಯಿಸಿಕೊಂಡು ತಮ್ಮ ಬಣದ ಹಾಗೆ ಹಿರಿಯರನ್ನ ಪಕ್ಷದ ಹಿರಿಯರನ್ನ ಕಡೆಗಣಿಸ್ತಾರೆ ಅನ್ನುವಂಥ ಆರೋಪ ಏನಿತ್ತು ಅವರೆಲ್ಲರಿಗೂ ಕೂಡ ಈ ರೀತಿಯ ಆಹ್ವಾನವನ್ನ ನೀಡಿದ್ದು ಒಂದು ಔತಣಕೂಟದ ನೆಪದಲ್ಲಿ ಒಟ್ಟಿಗೆ ಸೇರಿಕೊಂಡು ಪಕ್ಷ ಸಂಘಟನೆಯನ್ನ ಮಾಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎದುರಾಗಲಿರುವಂತಹ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೂ ಕೂಡ ತಯಾರಿಯನ್ನ ಮಾಡಿಕೊಂಡು ತಮ್ಮ ಬಲವೃದ್ಧಿಯನ್ನ ಮಾಡುವುದಕ್ಕೆ ಈ ಡಿನ್ನರ್ ಮೀಟಿಂಗ್ ಅನ್ನ ಕರೆಯುತ್ತಿದ್ದಾರೆ ಅನ್ನುವಂಥದ್ದನ್ನ ಅವರ ಆಪ್ತರು ಹೇಳ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಸ್ಪಷ್ಟತೆ ಕೂಡ ಸಿಕ್ಕಿಲ್ಲ. ಒಟ್ಟಾರೆ ತಮ್ಮ ಬಲ ಪ್ರದರ್ಶನ ವಿಚಾರವನ್ನೇ ಮುಂದಿಟ್ಟುಕೊಂಡು ಅನಿವಾರ್ಯತೆಯ ನಡುವಲ್ಲೂ ಕೂಡ ಸಂಘಟನೆಯನ್ನ ಗಟ್ಟಿ ಮಾಡುವಂತ ಪ್ರಯತ್ನಕ್ಕೆ ವಿಜೇಂದ್ರ ಅವರು ಮುಂದಾಗ್ತಿದ್ದಾರೆ. ಇದಕ್ಕೆ ಭಿನ್ನರ ಬಣ ಯಾವ ರೀತಿಯಾದಂತಹ ಪ್ರತಿರೋಧವನ್ನ ಅಥವಾ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಅನ್ನೋದರ ಮೇಲೆ ಮತ್ತೆ ಈ ಬಣ ರಾಜಕಾರಣದ ಮತ್ತೊಂದು ಮಜಲಿನ ಅನಾವರಣವಾಗಲಿದೆ. ಹಾಗೆ ಮತ್ತೊಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಭು ರಾಕೇಶ್, ಈಗ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಟೀಮು ಸಾಕಷ್ಟು ದೂರುಗಳನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿನೇ BJPಯ ದೆಹಲಿ ನಾಯಕರಿಗೆ ಒಂದು ಸಂದೇಶ ಹೋಗಬೇಕು, ವಿಜೇಂದ್ರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು. ಯಾಕಂದರೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ ಮತ್ತೆ ಅವರು ವಕ್ಫ್ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಎರಡನೇ ಹಂತದ್ದು. ಹೀಗಾಗಿ ವಿಜೇಂದ್ರ ಶಕ್ತಿ ಏನು ಅನ್ನೋದು ತೋರಿಸ್ಬೇಕು ಅನ್ನೋದು ಕೂಡ ಇರ್ಬೋದಲ್ವಾ ಸಂದೇಶ? ಹೌದು ಪ್ರಭು, ಈಗ ಸದ್ಯಕ್ಕೆ ಎರಡೂ ಬಣಗಳಲ್ಲೂ ಕೂಡ ನಾಯಕರಾಗಿ ಗುರುತಿಸಿಕೊಳ್ಳುವಂತ ವಿಚಾರದಲ್ಲಿ ಶಕ್ತಿ ಪ್ರದರ್ಶನ ಅನಿವಾರ್ಯವಾಗಿ ಕಾಣ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಹೋರಾಟದ ಹೆಸರಿನಲ್ಲಿ ತಾವು ಹಾಗೂ ತಮ್ಮ ಬಣದ ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಅಲ್ಲಿ ಪಕ್ಷದ ಹಿರಿಯರು ಮತ್ತು ಮಾಜಿ ಶಾಸಕರುಗಳು ಸಚಿವರುಗಳು ಇರೋದ್ರಿಂದಾಗಿ ಒಂದು ಹಂತಕ್ಕೆ ಆ ಬಣದ ತೂಕ ಜಾಸ್ತಿಯಾಗಿ ಕಾಣ್ತಾ ಇದೆ. ಜೊತೆಗೆ ಅವರಿಗೆ ಪ್ರತಿ ಹಂತದಲ್ಲೂ ಕೂಡ ಅವರ ಹೋರಾಟಗಳಿಗೆ ರಾಜ್ಯ ಮಟ್ಟದಲ್ಲಿ ವಿರೋಧ ವ್ಯಕ್ತವಾದರೂ ಕೂಡ ರಾಷ್ಟ್ರೀಯ ಮಟ್ಟದ ನಾಯಕರು ಅವರು ಬೆಂಬಲಿಸುವಂತಹ ನಿರ್ಧಾರವನ್ನು ಪ್ರಕಟಿಸ್ತಾ ಇರುವುದು, ವರಿಷ್ಠರ ಭೇಟಿಗೆ ತೆರಳಿದ ಸಂದರ್ಭದಲ್ಲಿ ಅವರೊಂದಿಗೆ ಮಾತುಕತೆ ನಡೆಸುವುದನ್ನು ಗಮನಿಸಿದಾಗ ಆ ಬಣಕ್ಕೆ ಹೆಚ್ಚಿನ ಶಕ್ತಿ ಸಿಕ್ಕಂತಾಗ್ತಿರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಈಗ ಇವೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಮುಂದೆ ಸಾಗಲೇಬೇಕು, ಮುಂದಿನ ಅವಧಿಗೂ ಕೂಡ ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂಥ ಯೋಚನೆಯನ್ನು ವಿಜೇಂದ್ರ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಈ ರೀತಿಯ ತಯಾರಿಗಳನ್ನ ಮತ್ತೆ ಸಭೆ ಸಮಾರಂಭಗಳನ್ನ ಮಾಡುವ ಅನಿವಾರ್ಯತೆ ಕೂಡ ಅವರ ಎದುರಿಗಿದೆ. ಹೀಗಾಗಿ ಪಕ್ಷದ ಹೆಸರನ್ನ ಮುಂದಿಟ್ಟುಕೊಂಡು ಚುನಾವಣೆಗಳ ಹೆಸರಲ್ಲಿ ಅವರು ಈ ರೀತಿ ಔತಣಕೂಟಗಳನ್ನ ಮಾಡುವ ಮುಖಾಂತರ ತಮ್ಮ ಬಲ ಪ್ರದರ್ಶನವನ್ನು ಅನಿವಾರ್ಯವಾಗಿ ಮಾಡಬೇಕಾದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅವರು ನಡೆಯುವ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಬಾಬು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಜೇಂದ್ರ ಅವರ ಔತಣಕೂಟ ನಾಳೆ ನಡೆಯುತ್ತೆ. ಸ್ಪಷ್ಟ ಸಂದೇಶ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ವಿಜೇಂದ್ರ. ಶಕ್ತಿ ಪ್ರದರ್ಶನ ಇದು ಓವರ್ ಆಲ್. ಅವರೇನೇ ಹೇಳ್ಬೋದು, ಸಂಘಟನೆ ಚುನಾವಣೆ ಅಂತ ಹೇಳ್ಬೋದು. ಯತ್ನಾಳ್ ಅವ್ರ ಟೀಮು ಈಗ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ವಿಜೇಂದ್ರ ವಿರುದ್ಧ, ಅವರ ನಾಯಕತ್ವದ ವಿರುದ್ಧ. ಹಾಗಾಗಿನೇ ಈಗ ಆ ಅನಿವಾರ್ಯತೆ ಇದೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ವಿಜೇಂದ್ರ ಬಂದಿದ್ದಾರೆ.